ನಮಸ್ಕಾರ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ನೀವಿನ್ನೂ ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇಡೀ ಹಿಂದೂ ಸಮುದಾಯ ಆತಂಕ ಪಡುವಂತಹ ವಿಷಯ, ಇಡೀ ದೇಶವೇ ನಡುಗುವಂತಹದೊಂದು ಸುದ್ದಿ. ಯೋಗಿ ಆದಿತ್ಯನಾಥ್ ಅವರ ಹೈ ಸೆಕ್ಯೂರಿಟಿಯನ್ನೇ ಮೀರಿ ರಾಮ ಮಂದಿರವನ್ನ ಸ್ಫೋಟಿಸೋದಕ್ಕೆ ಸಂಚು ರೂಪಿಸಿದ್ರ? ಕುಂಭಮೇಳದ ನಡುವೆ ಅಯೋಧ್ಯೆಯಲ್ಲಿ ಮಹಾ ಸಂಚು ನಡೆದಿತ್ತ? ಒಂದು ಆಘಾತಕಾರಿ ವಿಷಯ ಈಗ ಬಯಲಾಗಿದೆ. ಅಯೋಧ್ಯೆಯ ರಾಮ ಮಂದಿರ ಕೋಟ್ಯಂತರ ಹಿಂದೂಗಳ ಕನಸು. ಕೊನೆಗೂ ಈ ಕಳೆದ ವರ್ಷ ಅದು ಈಡೇರಿದೆ. ಭವ್ಯವಾದ ರಾಮ ಮಂದಿರದ ನಿರ್ಮಾಣ ಆಗಿದೆ. ಕೋಟ್ಯಂತರ ಭಕ್ತರು ರಾಮನ ದರ್ಶನವನ್ನ ಪಡೆದಿದ್ದಾರೆ. ಆರಂಭದಿಂದಲೂ ಕೂಡ ರಾಮ ಮಂದಿರ ಅನ್ನೋದು ಕೆಲವರಿಗೆ ಟಾರ್ಗೆಟ್. ರಾಮ ಮಂದಿರವನ್ನ ನಾಶ ಮಾಡೇ ಮಾಡ್ತೀವಿ ಅಂತ ಒಂದಷ್ಟು ಜಿಹಾದಿಗಳು ಶಪಥ ಕೂಡ ಮಾಡಿದ್ರು. ಬದ್ರುದ್ದೀನ್ ಅಜ್ಮಲ್ ಅನ್ನೋ ಮುಸ್ಲಿಂ ಮುಖಂಡ ರಾಮ ಮಂದಿರ ಉದ್ಘಾಟನೆ ಸಮಯದಲ್ಲಿ ಮುಸ್ಲಿಮರು ಯಾರೂ ರೈಲಿನಲ್ಲಿ ಓಡಾಡಬೇಡಿ ಅನ್ನೋ ಕರೆಯನ್ನ ಕೊಟ್ಟಿದ್ದ. ಇದು ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿತ್ತು. ಯಾರಿಗೊತ್ತು, ರೈಲನ್ನೇ ಸ್ಫೋಟಿಸೋ ಪ್ಲಾನ್ ಇದ್ದಿದ್ರು ಆಶ್ಚರ್ಯ ಏನಿಲ್ಲ. ಇನ್ನೊಂದ್ ಕಡೆ ಅಬ್ಬಾಜಾನ್ ಓವೈಸಿ ಮುಸ್ಲಿಮರೇ ನಿಮ್ಮ ರಕ್ತ ಕುದಿತಾ ಇಲ್ವಾ ಅನ್ನೋ ಪ್ರಚೋದನೆಯನ್ನ ಕೊಟ್ಟಿದ್ದ. ವರ್ಖಾದ ತನ್ನೋ ಎಡಬಿಡಂಗಿ ಪತ್ರಕರ್ತೆ ಪುಲ್ವಾಮಾ ಮಾದರಿಯಲ್ಲಿ ಇನ್ನೊಂದು ದಾಳಿಯಾಗತ್ತೆ ಅಂದಿದ್ಲು. ಇನ್ನೊಂದು ಮುಸ್ಲಿಂ ಸಂಘಟನೆ 2047ರ ಒಳಗೆ ರಾಮ ಮಂದಿರವನ್ನ ಒಡೆದು ಬಾಬ್ರಿ ಮಸೀದಿಯನ್ನ ಕಟ್ಟುತ್ತೇವೆ ಅಂದಿತ್ತು. बाद में उस वक्त के प्रधानमंत्री ने जाकर राम मंदिर का शिलान्यास किया, जो संविधान के बिल्कुल विरुद्ध है। एक ऐसी हिस्ट्री को हमने क्रिएट कर दिया। आज मुसलमान खामोश है। मेरी आने वाली नस्ल, मेरा बेटा, मेरा पोता, उसका पोता 50 साल के बाद, 100 साल के बाद एक हिस्ट्री जब उनके सामने आएगी कि हमारी मस्जिद को तोड़कर मंदिर बना दिया गया, उस वक्त में हो सकता है कोई मुस्लिम शासक हो, कोई मुस्लिम जज हो, या मुस्लिम शासन आ जाए, कुछ नहीं कहा जा सकता, क्या फेरबदल हो सकता है। तो क्या उस हिस्ट्री की बुनियाद पे इस मंदिर को तोड़कर मस्जिद नहीं बनाई जाएगी? बिल्कुल बनाई जाएगी। एक ऐसी परंपरा, एक ऐसी बुनियाद डाल दी है इन लोगों ने। ಅದೊಬ್ಬ ಮುಸ್ಲಿಂ ಹುಡುಗನ ಮಾತು ಇನ್ನೂ ನೆನಪಿದೆ. ಸರ್ಕಾರ ಬದಲಾಗ್ಲಿ, ಬದಲಾದ ಮೊದಲ ದಿನವೇ ರಾಮ ಮಂದಿರವನ್ನ ಒಡೆದು ಹಾಕ್ತೀವಿ ಅಂತ ಹೇಳಿದ್ದ. तोड़ूंगा एक दिन, मैं ही तोड़ूंगा उसे, मैं ही तोड़ूंगा। तोड़ोगे तुम मंदिर को? किस मंदिर को? राम मंदिर को हम ही तोड़ेंगे सब। सही बताओ, हमारा सरकार चेंज होती है, हमारा राज होगा। इस बार जो आएगी सरकार आए, कांग्रेस आए, हमारी दिल की यही है। दिल में तो और कुछ भी है, दिल में और कुछ भी है, बहुत कुछ है। बवाल मचाना है। बवाल मचाना? हाँ। बवाल कैसे मचाना? बवाल जैसे मचाएंगे, जैसे सरकार आएगी ना, बवाल ही मचाएंगे। कांग्रेस की भाई. ಇನ್ನೊಬ್ಬನ ಮಾತು ಕೇಳಿ. 22ರಿಂದ 23 ವರ್ಷದ ಯುವಕ, ನಮ್ ಟೈಮ್ ಬರ್ಲಿ, ನಾವು ಮತ್ತೆ ಬಾಬ್ರಿ ಮಸೀದಿಯನ್ನ ಕಟ್ಟುತ್ತೇವೆ ಅಂತ ಯಾವುದೇ ಹೆದರಿಕೆ ಇಲ್ಲದೆ ಹೇಳ್ತಾನೆ. हमारा फिर से दौर आएगा। कब आएगा तुम्हारा दौर? आएगा हमारा दौर। अच्छा, बतला देंगे। कितना टाइम बाद आएगा तुम्हारा दौर? आ जाएगा हमारा दौर। मस्जिद बनेगी फिर से वहीं पर। 100-200 साल तो आने नहीं वाला। कोई बात नहीं, टाइम आएगा हमारा, हम आपको बता देंगे। नहीं आने वाला, आप देख लेना। क्या करोगे, तोड़ के बनाओगे कुछ? टाइम वो तो टाइम पर ही बता देंगे आपको। नहीं आएगा टाइम? आएगा। क्या टाइम लाना चाहते हो अपना? वैसे अभी तो हम कुछ नहीं कह सकते फिलहाल। दर्द बहुत है। हाँ दर्द है। कहाँ तक दर्द है? अंदर तक दर्द? हमारी मस्जिद थी वहाँ पर, हमारी मस्जिद तोड़ी गई है। ರಾಮ ಮಂದಿರದ ಮೇಲೆ ಜಿಹಾದಿಗಳು ಒಂದು ಕಣ್ಣಿಟ್ಕೊಂಡೇ ಕೂತಿದ್ದಾರೆ. ಇದರ ನಡುವೆಯೇ ಒಂದು ಆತಂಕದ ಬೆಳವಣಿಗೆ ರಾಮ ಮಂದಿರದಲ್ಲಿ ನಡೆಯುತ್ತೆ. 17ನೇ ತಾರೀಕು ರಾಮ ಮಂದಿರ ಗೇಟ್ ನಂಬರ್ 3ರ ಬಳಿ ಇದ್ದಕ್ಕಿದ್ದಂತೆ ಒಂದು ಡ್ರೋನ್ ಹಾರಿ ಬರುತ್ತೆ. ಇಡೀ ಸೆಕ್ಯೂರಿಟಿ ಟೀಮ್ ಕೂಡಲೇ ಅಲರ್ಟ್ ಆಗಿತ್ತು. ಯಾಕೆಂದ್ರೆ ರಾಮ ಮಂದಿರದ ಬಳಿ ಯಾವುದೇ ಡ್ರೋನ್ ಹಾರಿಸೋದಕ್ಕೆ ಅನುಮತಿ ಇಲ್ಲ, ಯಾರೂ ಆ ಕೆಲಸ ಮಾಡೋದಿಲ್ಲ. ಅಷ್ಟಿದ್ರೂ ಇದ್ದಕ್ಕಿದ್ದಂತೆ ಅಲ್ಲಿ ಡ್ರೋನ್ ಬಂದಿತ್ತು. ಸೆಕ್ಯೂರಿಟಿಗಿದ್ದಂತಹ ಪೊಲೀಸರು ತಡ ಮಾಡಲೇ ಇಲ್ಲ. ಕೂಡಲೇ ಆ ಡ್ರೋನ್ ಕಡೆ ಗುರಿ ಮಾಡಿ ಫೈರಿಂಗ್ ಮಾಡ್ತಾರೆ. ಡ್ರೋನ್ ನನ್ನ ಕೆಳಗೆ ಉರುಳಿಸಿ ಬಿಟ್ಟಿದ್ರು. ಒಂದಷ್ಟು ಕಾಲ ಎಲ್ಲರಿಗೂ ಆತಂಕ ಮನೆ ಮಾಡಿತ್ತು. ನೆನಪಿರಲಿ ವೀಕ್ಷಕರೇ, ಇದು ಮಹಾ ಕುಂಭಮೇಳದ ಸಮಯ. ಕೋಟ್ಯಾಂತರ ಭಕ್ತರು ಉತ್ತರ ಪ್ರದೇಶದ ಪ್ರವಾಸ ಮಾಡ್ತಿದ್ದಾರೆ. ಕುಂಭಮೇಳಕ್ಕೆ ಹೋದವರು ಬರೀ ಪ್ರಯಾಗ್ರಾಜ್ಗೆ ಹೋಗಿ ಬರ್ತಾ ಇಲ್ಲ, ಅಲ್ಲಿಂದ ರಾತ್ರಿ ಅಯೋಧ್ಯೆಯನ್ನು ಕೂಡ ಹೋಗಿ ದರ್ಶನ ಮಾಡುತ್ತಿದ್ದಾರೆ.
ಮೇಳದ ಜೊತೆಗೆ ಅಯೋಧ್ಯೆಯಲ್ಲಿ ಕೂಡ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ. ಹೀಗಿರುವಾಗ ಅಲ್ಲೊಂದು ಡ್ರೋನ್ ಅನುಮಾನಾಸ್ಪದವಾಗಿ ಹಾರಾಡಿದೆ ಅಂದ್ರೆ ಅದು ಸಾಧಾರಣದ ವಿಷಯ ಅಲ್ಲ. ಸ್ವಲ್ಪ ಯಾಮಾರಿದ್ರೂ ದೊಡ್ಡ ಅನಾಹುತವೇ ಸಂಭವಿಸಿ ಬಿಡಬಹುದು. ಸೊ ಕೂಡಲೇ ಪೊಲೀಸರು ಆ ಡ್ರೋನ್ ಅನ್ನ ಹೊಡೆದು ಕೆಳಗೆ ಉರುಳಿಸ್ತಾರೆ. ನಂತರ ಆ ಡ್ರೋನ್ ಹಾರಿಸಿದ ವ್ಯಕ್ತಿಯನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ. ಇದು ಯಾರೋ ಅನಾಗರಿಕ ಅವಿವೇಕಿ ಗೊತ್ತಿಲ್ಲದೆಯೇ ಹಾರಿಸಿರಬಹುದು. ಅಯೋಧ್ಯೆಯಲ್ಲಿ ಒಂದಷ್ಟು ಕಾಲ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತಷ್ಟೆ. ಆದ್ರೆ ಈಗ ಎಲ್ಲವೂ ಸರಿಯಾಗಿದೆ, ಪರಿಸ್ಥಿತಿ ಕಂಟ್ರೋಲ್ಗೆ ಬಂದಿದೆ. ಆದ್ರೆ ಹಾಗಂತ ನೆಗ್ಲೆಕ್ಟ್ ಮಾಡೋದಕ್ಕೂ ಖಂಡಿತ ಸಾಧ್ಯ ಇಲ್ಲ. ರಾಮ ಮಂದಿರದ ಉದ್ಘಾಟನೆಯ ಸಮಯದಲ್ಲಿ ಇಸ್ಲಾಮಿಸ್ಟ್ಗಳು ಕೊಟ್ಟಂತಹ ಒಂದಷ್ಟು ಹೇಳಿಕೆ, ಖಲಿಸ್ತಾನಿ ನಾಯಕನ ಬೆದರಿಕೆ, ಇದೆಲ್ಲವನ್ನ ಮರೆಯೋಕೆ ಆಗೋದಿಲ್ಲ. ಆದ್ರೂ ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅಯೋಧ್ಯೆಯ ರಾಮವನ್ನ ಕಾಪಾಡೋದಕ್ಕೆ ಈಗ ಸ್ವತಃ ಹನುಮಂತನ ರೂಪದಲ್ಲಿ ಯೋಗಿ ಆದಿತ್ಯನಾಥ್ ಇದ್ದಾರೆ. ಯೋಗಿಜಿ ಇದ್ದ ಮೇಲೆ ಯಾರ ಆಟ ಕೂಡ ನಡೆಯಲ್ಲ. ರಾಮ ಮಂದಿರದ ಮೇಲೆ ಕಣ್ಣು ಹಾಕಿದ್ರೆ ಸುಮ್ಮನೆ ಬಿಡೋದೂ ಇಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.